ಎರಡನೇ ಬಾರಿ ನಿಂತು ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ. ನಾನು ಪುರ ಮತ್ತು ಮಂಡ್ಯ ಹೋದ್ರೆ ಜನಗಳಲ್ಲಿ ತಪ್ಪ ಅಭಿಪ್ರಾಯಗಳು ಮೂಡುತ್ತೆ. ನಾನು ರಾಮನಗರದಲ್ಲೇ ನಾನು ಹೋರಾಟ ಮುಂದುವರಿಸ್ತೀನಿ. ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ತೀನಿ, ನಿಮ್ಮ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಆದ್ರಿಂದ ಅನಿವಾರ್ಯವಾಗಿ ನಾನು ಚುನಾವಣೆ ನಿಲ್ಲಬೇಕಾಯ್ತು. ಬಹುಶಃ ಅದು ಭಗವಂತನ ಇಚ್ಛೆ. ಜನತಾದಳವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೇವೆ, ಮುಗಿತು ಜನತಾದಳ. ಕುಮಾರಸ್ವಾಮಿ ಹೋಯ್ತು ಅಂತ ಹೇಳಿದ್ರು. ನಿಮ್ಮಂತ ಹಿರಿಯರ ನನ್ನ ತಾಯಂದಿರ ಆಶೀರ್ವಾದ. ಎರಡನೇ ಬಾರಿ ನಿಂತು ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ. ನಾನು ಪುರ ಮತ್ತು ಮಂಡ್ಯ ಹೋದ್ರೆ ಜನಗಳಲ್ಲಿ ತಪ್ಪ ಅಭಿಪ್ರಾಯಗಳು ಮೂಡುತ್ತೆ. ನಾನು ರಾಮನಗರದಲ್ಲೇ ನಾನು ಹೋರಾಟ ಮುಂದುವರಿಸ್ತೀನಿ. ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡ್ತೀನಿ, ನಿಮ್ಮ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಆದ್ರಿಂದ ಅನಿವಾರ್ಯವಾಗಿ ನಾನು ಚುನಾವಣೆ ನಿಲ್ಲಬೇಕಾಯ್ತು. ಬಹುಶಃ ಅದು ಭಗವಂತನ ಇಚ್ಛೆ. ಜನತಾದಳವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದೇವೆ, ಮುಗಿತು ಜನತಾದಳ. ಕುಮಾರಸ್ವಾಮಿ ಹೋಯ್ತು ಅಂತ ಹೇಳಿದ್ರು. ನಿಮ್ಮಂತ ಹಿರಿಯರ ನನ್ನ ತಾಯಂದಿರ ಆಶೀರ್ವಾದ.